ಎಡಗೈಯೇ ಅಪಘಾತಕ್ಕೆ ಕಾರಣ. ಈ ಚಿತ್ರದಲ್ಲಿ ನಿರ್ದೇಶಕ ಸಮರ್ಥ್ ಬಿ ಕಡ್ಕೋಳ್ ಹಾಗೂ ಅವರ ತಂಡದವರು ಲೆಫ್ಟಿಯಾಗಿ ಇರೋದರ ಹಿಂದಿರೋ ಸೈನ್ಸ್ನ ಬಗ್ಗೆ ಮಾತಾಡೋದಕ್ಕಿಂತ ಲೆಫ್ಟಿಯಾಗಿ ಇರೋದ್ರಲ್ಲಿ ಇರೋ ಎವ್ರಿಡೇ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಶುರು ಮಾಡ್ತಾರೆ. ಹೇಗೆ ಈ 10% ಪಾಪ್ಯುಲೇಷನ್ಗೆ ಈ ಜಗತ್ತು ಒಂದು ಅನ್ಫೇರ್ ಜಗತ್ತಾಗಿದೆ ಅನ್ನೋದನ್ನ ಹೇಳ್ತಾ. ಲೋಹಿತ್, ದಿಗಂತ್ ಅವರ ಪಾತ್ರ. ಈತ ಒಬ್ಬ IT ಎಂಪ್ಲಾಯಿ. ಸರಿ, ಅದರಲ್ಲಿ ಏನಿದೆ ಸ್ಪೆಷಲ್ಲು ಅಂತೀರಾ? ಅದರಲ್ಲಿ ಸ್ಪೆಷಲ್ ಏನು ಇಲ್ಲದೆ ಇರಬಹುದು. ಆದರೆ ಲೋಹಿತ್ ಒಬ್ಬ ಲೆಫ್ಟಿ. ಜಗತ್ನಲ್ಲಿ ಇರೋ ಬೇರೆ ಎಲ್ಲವೂ ಅವರಿಗೆ ಅನಾನುಕೂಲವನ್ನೇ ಮಾಡ್ತಾ ಇದ್ರು ಕೂಡ ಲೆಫ್ಟಿಗಳಿಗೆ ಕ್ರಿಕೆಟ್ನಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಅದು ಏನು ಅಂದರೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ಸ್ಗೆ ತಮ್ಮದೇ ಆದ ಒಂದು ನ್ಯಾಚುರಲ್ ಸ್ಟೈಲ್ ಇರುತ್ತೆ ಅನ್ನೋದರ ಬಗ್ಗೆ ಹೆಮ್ಮೆ ಇರೋ ಒಬ್ಬ ವ್ಯಕ್ತಿ. ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಗ್ಲೌಸ್ ಮಾತ್ರ ಇದೆ, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ದು ಗ್ಲೌಸ್ ಇಲ್ಲ, ಇದನ್ನೇ ತಗೊಂಡು ಆಡು ಅಂತ ಕೊಟ್ಟಾಗ ಅವನು ಆಬ್ವಿಯಸ್ಲಿ ಲೆಫ್ಟಿ ಆದ್ರಿಂದ ಇಲ್ಲ ನನಗೆ ಬೇಡ, ನಾನು ಹಾಗೆ ಆಡ್ತೀನಿ ಅಂತ ಶುರು ಮಾಡ್ತಾನೆ. ಒಬ್ಬ ಪೇಸ್ ಬೌಲರ್ನ ಡೆಲಿವರಿ ಇವನ ಎಡಗೈಗೇನೆ ಬೀಳತ್ತೆ, ಬಿದ್ದ ಮೇಲೆ ಪೆಟ್ಟಾಗತ್ತೆ. ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಅಪಘಾತಗಳಾಗತ್ತವೆ. ಅಪಘಾತಗಳು ಅನ್ನೋದಕ್ಕಿಂತ 3 ಕೊಲೆಗಳು 2 ಅಪಘಾತಗಳು ಅಂತ ಹೇಳಬಹುದೇನೋ. ಅವೆಲ್ಲದರಿಂದಲೂ ಲೋಹಿತ್ ಪಾರಾದ್ನೋ ಇಲ್ವೋ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಚಿತ್ರದ ಇಂಟ್ರೆಸ್ಟ್ ಯಾವುದ್ರಲ್ಲಿದೆ ಅಂದರೆ ಇದನ್ನ ಒಂದು ಸ್ಲ್ಯಾಪ್ಸ್ಟಿಕ್ ಆಗಿ, ಡಾರ್ಕ್ ಕಾಮಿಡಿ ಆಗಿ, ಸಿಚುಯೇಷನಲ್ ಕಾಮಿಡಿ ಆಗಿ, ಕಾಮಿಡಿ ಆಫ್ ಎರರ್ಸ್ ಆಗಿ, ಅಥವಾ ಅವರೇ ಹೇಳುವ ಹಾಗೆ ನೈಟ್ ಮೇರ್ ಆಫ್ ಎರರ್ಸ್ ಆಗಿ ಹೇಳೋದ್ರಲ್ಲಿ ಇದೆ. ಈ ರೀತಿಯ ಐಡಿಯಾನ, ಅದು ಒಂದೇ ರಾತ್ರಿಯಲ್ಲಿ ನಡೆಯೋ ಸಬ್ಜೆಕ್ಟ್ನ ಕ್ರಿಯೇಟಿವ್ ಆದ ಫ್ಲಾಶ್ ಬ್ಯಾಕ್ಸ್ ಇಂದ, ಸ್ಟೈಲಿಶ್ ಆದ ವಿಜುವಲ್ಸ್ ಇಂದ, ಎಡಿಟಿಂಗ್ ಇಂದ, ಹಾಡುಗಳಿಂದ ತುಂಬಿದ್ದಾರೆ. ಅಭಿಮನ್ಯು ಸದಾನಂದನ್ ಅವರ ಈ ಚಿತ್ರದ ಕ್ಯಾಮ್ರಾ ವರ್ಕ್ಗೆ ತನ್ನದೇ ಆದ ಒಂದು ಜೀವ ಇದೆ. ದಿಗಂತ್ ಅವರು ಸ್ಟೇರ್ ಕೇಸ್ನ ಹತ್ಕೊಂಡು ಹೋಗುವಾಗಿರಲಿ, ಅಥವಾ ದಿಗಂತ್ ಅವರು ನಿಧಿ ಸುಬ್ಬಯ್ಯ ಅವರು ಮಾತಾಡುವಾಗ ಟೇಬಲ್ ಮೇಲೆ ಬಾಕ್ಸ್ನ ಮೂವ್ ಮಾಡುವಾಗಿರಲಿ, ಅಥವಾ ದಿಗಂತ್ ಮಲ್ಕೊಂಡು ಬಸ್ಸಿನ ಜೊತೆ ಫೋನ್ ಕಾಲ್ನಲ್ಲಿ ಮಾತಾಡುವಾಗಿರಲಿ. ಪ್ರವೀಣ್ ಶಿವಣ್ಣ ಹಾಗೂ ಶ್ರೀಕಾಂತ್ ಅವರ ಎಡಿಟಿಂಗ್, ಹಾಗೇನೆ ವೈದೀಶ್ ಶ್ರೀನಿವಾಸನ್ ಅವರ ಕಲರಿಂಗ್ ಈ ಚಿತ್ರಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಒಂದು ಸ್ಟೈಲ್ ಅನ್ನ ಕೊಟ್ಟಿದೆ. ನಿರು ಭಂಡಾರಿ ಅವರು ಎದ್ದು ಒಂದು ಹೆಜ್ಜೆ ಇಟ್ಟು ಕೂಡಲೇ ಅದು ಆಟೋ ರಿಕ್ಷಾ ದೃಶ್ಯಕ್ಕೆ ಟ್ರಾನ್ಸಿಷನ್ ಆಗೋದು ನಾನು ಹೇಳ್ತಿರೋದಕ್ಕೆ ಒಂದು ಉದಾಹರಣೆ. ಒಂದೇ ಅಪಾರ್ಟ್ಮೆಂಟ್ನಲ್ಲಿ ಹೆಚ್ಚು ದೃಶ್ಯಗಳು ನಡೆಯುತ್ತವೆ. ಹಾಗಿರುವಾಗ ಸ್ವಲ್ಪ ಸಹಜವಾಗಿ ವಿಜುವಲ್ಸ್ ಬೋರಿಂಗ್ ಆಗೋ ಸಾಧ್ಯತೆ ಇದೆ. ಆದರೆ ಅದು ಆಗದಂತೆ ಮಾಡಿದ್ದು ಗುಣ ಅವರ ಆರ್ಟ್ ಡೈರೆಕ್ಷನ್. ಒಂದು 2-3 ಕೊಲೆ ಒಂದೇ ಫ್ಲ್ಯಾಟ್ನಲ್ಲಿ ನಡೆಯುತ್ತೆ. ಆ ಫ್ಲ್ಯಾಟ್ನ ಒಂದು ಗೋಡೆ ಮೇಲೆ ಒಬ್ಬ ಮನುಷ್ಯನ ಐಡಲ್ ಇದೆ. ಆ ಮನುಷ್ಯ ತನ್ನ ಬಾಯಿ ಮೇಲೆ ಬೆರಳಿಟ್ಕೊಂಡು ಶ್ ಅಂತಿರೋ ಹಾಗಿದೆ. ಅದು ತುಂಬ ಸೂಕ್ತವಾಗಿದೆ. ದಿಗಂತ್ ಹಾಗೂ ಧನು ಹರ್ಷ ಅವರ ನಡುವೆ ಒಂದು ಒನ್ ಅಪ್ಮೆನ್ಶಿಪ್ ಬ್ಯಾಟಲ್ ನಡೀತಾ ಇರುತ್ತೆ. ಆಗಾಗ ಅದು ಎಂಟರ್ಟೈನಿಂಗ್ ಆಗಿತ್ತು. ಅದಕ್ಕೆ ಮುಖ್ಯವಾದ ಕಾರಣ ದಿಗಂತ್ ಸರಿಯಾದ ನಟ ಈ ಪಾತ್ರಕ್ಕೆ. ಅವರ ಇನ್ನೋಸೆನ್ಸ್, ಹೆಲ್ಪ್ಲೆಸ್ನೆಸ್, ಸ್ಲ್ಯಾಪ್ಸ್ಟಿಕ್ ಪರ್ಫಾರ್ಮೆನ್ಸ್ ಹಾಗೂ ಅವರ ಕೆಲವು ಡೈಲಾಗ್ಸ್ ತುಂಬಾನೇ ಮಜವಾಗಿದ್ವು. ನಿಮ್ಮ ಅಪಾರ್ಟ್ಮೆಂಟ್ನಲ್ಲಿ ಎಲೆಕ್ಟ್ರಿಸಿಟಿದು ಪ್ರಾಬ್ಲಮ್ ಇದೆಯಾ? ಒರೆಸ್ಕೊಡಿ, ನಾನು ಎಷ್ಟು ಇನ್ನೋಸೆಂಟ್ ಅನ್ನೋದು ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಲಾಗೌಟ್ ಆಗೋಕೆ ಮುಂಚೆ ಇನ್ನೂ ಎಷ್ಟು ಹೆಣ ಬೀಳ್ತವೋ, ಕುಡಿಯೋಕ್ ಮುಂಚೆ ಲಾಗೌಟ್ ಮಾಡೋದು ಮರ್ತ್ಬಿಟ್ನಲ್ಲ, ನಾಗವಲ್ಲಿ ಥರ ಅಂತೂ ಇಲ್ಲ. ಈ ರೀತಿಯ ಡೈಲಾಗ್ಸ್ನ ಅವರು ಹೇಳೋ ವಿಧಾನದಲ್ಲೇ ನ್ಯಾಚುರಲ್ ಆಗಿ ನಮಗೆ ನಗು ಬರುತ್ತೆ. ಆವಾಗವಾಗ 4th ವಾಲ್ನ ಬ್ರೇಕ್ ಮಾಡೋ ಈ ಚಿತ್ರ ಕೊನೆಯವರೆಗೂ, ಆಲ್ಮೋಸ್ಟ್ ಕೊನೆಯವರೆಗೂ ತನ್ನ ಹ್ಯೂಮರ್ನಂತೂ ಬಿಟ್ಕೊಟ್ಟಿಲ್ಲ. ಧನು ಹರ್ಷ ಅವರ ಪಾತ್ರ, ಅವರಿಗೂ ಸೌರವ್ ಲೋಕೇಶ್ ಅವ್ರಿಗೂ ಇರೋ ಸಂಬಂಧ, ಧನು ಹರ್ಷ ಅವ್ರಿಗೂ ಇನ್ನೊಬ್ಬ ಪಾತ್ರ ಇದೆ, ಅದು ಯಾರು ಅಂತ ನಾನು ಈಗಲೇ ಹೇಳಲ್ಲ, ಆ ಪಾತ್ರಕ್ಕೂ ಇರೋ ಸಂಬಂಧ, ಇವೆಲ್ಲದರ ಬಗ್ಗೆ ಒಂದು ಹೈ ಲೆವೆಲಲ್ಲಿ ಪಾಯಿಂಟ್ಸ್ನ ಹೇಳ್ತಾರೆ. ಆದರೆ ಅದಕ್ಕಿನ್ನೂ ಸರಿಯಾದ ಕ್ಲಾರಿಟಿ ಕೊಡಬಹುದಿತ್ತೇನೋ ಅಂತ ಅನ್ನಿಸ್ತು. ದಿಗಂತ್ ಅವರ ಪಾತ್ರ ಹಾಗೂ ಧನು ಹರ್ಷ ಅವರ ಪಾತ್ರಕ್ಕೂ ಒಂದು ಸಂಬಂಧ ಇದೆ. ಅದು ಒಂದು ಸ್ವಲ್ಪ ಹರೀಡಾಗಿ ಇನ್ನೊಂದು ದಿಕ್ಕಿಗೆ ತಿರುಗತ್ತೆ. ಅದನ್ನ ಇನ್ನೂ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಹೇಳಬಹುದಿತ್ತು. ಲೆಫ್ಟಿಗಳ ಪ್ರಾಬ್ಲಮ್ಸ್ನೆಲ್ಲ ಹೇಳಿಕೊಂಡು ಮೇನ್ ಪ್ಲಾಟ್ಗೆ ಬರೋದಕ್ಕೇನೆ ಆರಂಭದಲ್ಲಿ ಒಂದು ಅರ್ಧ ಗಂಟೆ ಆಗ್ಬಿಡುತ್ತೆ. ಆ ತಡ. ಹಾಗೇನೆ 3 ಹಾಡುಗಳಲ್ಲಿ ಕ್ರಿಯೇಟಿವಿಟಿ ಅಂತೂ ಖಂಡಿತವಾಗ್ಲೂ ಇದೆ. ಆದರೆ 3 ಹಾಡುಗಳು ಬೇಕಿದ್ವಾ ಅನ್ನೋ ಪ್ರಶ್ನೆಗಳು ಕೂಡ ಬಂದವು. ಈ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಎಡಗೈಯೇ ಅಪಘಾತಕ್ಕೆ ಕಾರಣ ಒಂದು ಎಂಟರ್ಟೈನಿಂಗ್ ಚಿತ್ರ. ಕನ್ನಡದಲ್ಲಿ ಮತ್ತೊಬ್ಬ ಹೊಸ ನಿರ್ದೇಶಕನ ಭರವಸೆಯನ್ನು ನೀಡುವ ಒಂದು ಮೊದಲ ಹೆಜ್ಜೆ.